ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಕುಸುಮ ಧರ್ಮರಾಜ್ ಹತ್ರ ಒಂದು ಪಕ್ಷ ಕೆಲಸ ಸಿಗಲಿಲ್ಲ ಅಂತ ಅಂದ್ಕೊಳ್ಳಿ, ನಾನೇ ಅವಳ ಜೊತೆ ಹೋಗ್ತೀನಿ, ಕೆಲಸ ಹುಡುಕಿ ಅವಳನ್ನು ಕೆಲಸಕ್ಕೆ ಸೇರಿಸ್ತೀನಿ, ಸರಿನಾ? ಇಷ್ಟಕ್ಕೂ ನನ್ನ ಸೊಸೆ ಏನು ಸಾಮಾನ್ಯ ಅಲ್ಲ, ದೊಡ್ಡ ಶಫೂರಿ. ನೀವು ನೆಮ್ಮದಿಯಾಗಿ ಕಾಫಿ ಕುಡೀರಿ, ಹೋಯ್ತು ಅಲ್ಲಿ ಅಂತಾರೆ ಕುಸುಮ. ಧರ್ಮರಾಜ್ ಕಾಫಿ ಕುಡಿತಾರೆ. ಈಚೆ ತಾಂಡವ್ ಕಾರಲ್ಲಿ ಹೋಗಿ ಕೂತ್ಕೋಬೇಕು ಅನ್ನುವಾಗ ಮಿರರಲ್ಲಿ ಭಾಗ್ಯನ ನೋಡಿ ಕಾರಿಂದ ಇಳಿದು, ಶ್ರೀಮತಿ ಭಾಗ್ಯಲಕ್ಷ್ಮಿಯವರೇ, ಏನು ಸಮಾಚಾರ? ಎಲ್ಲಿ ನಿಮ್ಮ ಬ್ರ್ಯಾಂಡ್ ನ್ಯೂ ಕಾರ್ ಕಾಣಿಸ್ತಾನೆ ಇಲ್ವಲ್ಲ? ಅದು ಬರೀ ಸ್ಟೋರಿ ಅಥವಾ ಸ್ಟೇಟಸಲ್ಲಿ ಇರುತ್ತೋ ಅಥವಾ ರೋಡ್ಗೂ ತೋರಿಸ್ತಿರೋ? ಸಾರಿ, ಅದು ಕಾರ್ ತಗೊಂಡಿದ್ದು ಮಾರನೇ ದಿನವೇ ಕೆಲಸ ಹೊರಟಾಯ್ತಲ್ವಾ? ಸೋ ಸ್ಯಾಡ್. ಇವಾಗ ಏನು ಮನೆ ಕಷ್ಟಕ್ಕೆಲ್ಲ ಕಾರನ್ನು ಅಡ ಇಟ್ಟಿದ್ದೀರಾ ಅಂತಾನೆ. ರೀ, ಅಂಥ ಕೆಲಸ ನಾನು ಯಾವತ್ತೂ ಮಾಡಲ್ಲ. ಆ ಕಾರನ್ನು ಮಾವಂಗೆ ಅಂತ ತಗೊಂಡಿರೋದು, ಅದರಲ್ಲಿ ಅವರು ಓಡಾಡಿದರೆ ಮಾತ್ರ ಚಂದ ಅಂತಾಳೆ ಭಾಗ್ಯ. ಆ್ಯಕ್ಚುಲಿ ನಾನು ಇದನ್ನು ಕೇಳೋಕ್ಕೆ ಅಂತ ಬಂದಿಲ್ಲ, ಇದಕ್ಕಿಂತ ಇಂಪಾರ್ಟೆಂಟ್ ವಿಷಯ ಇತ್ತು, ಅದನ್ನು ಹೇಳೋದಕ್ಕೆ ಬಂದಿದ್ದೀನಿ ಅಂತಾನೆ ತಾಂಡವ್. ಏನು ಅಂತಾಳೆ ಭಾಗ್ಯ. ಅಪ್ಪ ಅಮ್ಮ ಮಕ್ಕಳು ಎಲ್ಲರೂ ನಿನ್ನ ಜೊತೆ ಇದ್ದಾರೆ ಅಂತ ಮೆರೀತಿದ್ಯಲ್ವಾ? ಅದೆಲ್ಲ ಇನ್ನು ಮುಂದೆ ಒಂದೊಂದಾಗಿ ನೀರ್ಪಾಲಾಗ್ತಾ ಇರುತ್ತೆ. ಬೇಕಿದ್ರೆ ಒದ್ದೆ ಎಕ್ಸಾಂಪಲ್ನ ಕೊಟ್ಟು ಹೇಳ್ಲಾ ನೋಡು. ತನ್ವಿ ನಮ್ಮಮ್ಮಂಗೆ ಫೀಸ್ ಕೊಟ್ಟೋ ಯೋಗ್ಯತೆ ಇಲ್ಲ ಅಂತ ನನ್ನ ಹತ್ರ ಬಂದಳು. ಪಪ್ಪ ಫೀಸ್ ನೀವೇ ಕಟ್ಟಿ ಅಂತ ನಾನು ಕಟ್ಟಿದೆ. ಅಲ್ಲ ಅಬ್ಬಾ, ಇನ್ನೇನು, ತನ್ವಿನ ನಾನು ಈಸಿಯಾಗಿ ನನ್ನ ಕಡೆಗೆ ಹೇಳ್ಕೊಂಡ್ಬಿಡ್ತೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಭಾಗ್ಯ, ತನ್ವಿ ನನ್ನ ಹತ್ರ ಬಂದು ಕೇಳಲಿ ಅಂತ ಐಡಿಯಾ ಕೊಟ್ಟಿದ್ಯಾರು ಗೊತ್ತಾ? ನಿಮ್ಮಮ್ಮ, ಆಮೇಲೆ ನಿನ್ನ ಮುದ್ದಿನ ತಂಗಿ ಪೂಜಾ ಅಂತಾನೆ ತಾಂಡವ್. ಬಾಯಿಗೆ ಬಂದ ಹಾಗೆ ಏನೇನೋ ಮಾತಾಡಬೇಡಿ ನೀವು ಅಂತಾಳೆ ಭಾಗ್ಯ. ಅಯ್ಯೋ, ನಾನ್ಯಾಕೆ ಏನೇನೋ ಮಾತಾಡಲಿ? ಬೇಕಿದ್ರೆ ತನ್ವಿ ಕಾಲೇಜಿಂದ ವಾಪಸ್ ಮನೆಗೆ ಬರ್ತಾಳಲ್ವಾ, ಅವಳನ್ನೇ ಕೇಳು. ಆ್ಯಕ್ಚುಲಿ ವಿಷಯ ಹೇಳಿದ್ದು ನನಗೆ ಅವಳೇನೆ. ನೋಡಿದ್ಯಾ ಭಾಗ್ಯ, ಹೆತ್ತ ತಾಯಿನೇ ಮಗಳ ಮೇಲೆ ನಂಬಿಕೆ ಇಟ್ಟಿಲ್ಲ, ಅವ್ರ ಪ್ರಕಾರ ಅಳಿಯನೇ ಬೆಟರ್ ಅಂದ್ಕೊಂಡ್ಬಿಟ್ಟಿದ್ದಾರೆ. ನೀನು ನೋಡಿದರೆ ನನ್ನ ಮೇಲೆ ಗೆಲ್ಲಬೇಕು ಅಂತ ಹೊರಟಿದ್ಯಾ. ಏನು ಭಾಗ್ಯ ಇದೆಲ್ಲ ಅಂತ ನಗ್ತಾ, ಎಮ್ಮೆ, ನಿನಗೆ ಓಪನ್ ಚಾಲೆಂಜ್ ಹಾಕ್ತಿದ್ದೀನಿ, ಕೇಳಿಸ್ಕೊ. ಎಲ್ಲರೂ ನಿನ್ನ ಜೊತೆ ಇದ್ದಾರೆ ಅಂತ ಮೆರೀತಿದ್ದೆ ಅಲ್ವಾ? ಇಷ್ಟರಲ್ಲೇ ಎಲ್ಲರೂ ನನ್ನ ಕಡೆ ಬರ್ತಾರೆ, ನೋಡ್ತಿರು. ನೀನು ಇದೇ ಥರ ಒಬ್ಬಳೇ ನಿಂತಿರ್ತೀಯ. ಹಾಗೇನಾದರೂ ಆಗಲಿಲ್ಲ ಅಂತಂದರೆ ನೀನೇ ಬಂದು ನನ್ನ ಹೆಸರನ್ನು ಚೇಂಜ್ ಮಾಡು, ಓಕೆ? ಸರಿ ಭಾಗ್ಯ, ಇವಾಗ ನಾನು ಹೇಳ್ತೀನಿ ಕೇಳು. ಬಾಲ್ ಈಸ್ ಇನ್ ಯುವರ್ ಕೋರ್ಟ್ ಅಂತ ಕಾರ್ ತಗೊಂಡು ಹೋಗ್ತಾನೆ ತಾಂಡವ್. ಹಾಗಾದರೆ ಭಾಗ್ಯ ಗೆಲ್ತಾಳ? ತಾಂಡವ್ ಗೆಲ್ತಾನ? ತಾಂಡವ್ನ ಸೊಕ್ಕನ್ನು ಅಡಗಿಸೋಕೆ ಭಾಗ್ಯಂಗೆ ಒಳ್ಳೆ ಕೆಲಸ ಸಿಗುತ್ತಾ? ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ.